ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಗಂಡು ಹೆಣ್ಣಿನ ಜಾತಕಗಳ ವಿಮರ್ಶೆ ಮತ್ತು ಮದುವೆ ಮ್ಯಾಚಿಂಗ್. ನಾವು ಮದುವೆಗೆ ಏನು ಗಂಡು ಹೆಣ್ಣಿನ ಗಣಕುಟುಗಳು ನೋಡ್ತೀವಲ್ಲ, ಅದು ಯಾವ ರೀತಿ ನಮಗೆ ಗಣಕುಟುಗಳು ಉತ್ತಮವಾಗಿ ಬಂದರೆ ಮತ್ತು ಮದುವೆ ಮ್ಯಾಚಿಂಗ್ಗೆ ತುಂಬ ಚೆನ್ನಾಗಿರುತ್ತೆ, ಉತ್ತಮ ದಾಂಪತ್ಯ ಜೀವನಕ್ಕೆ ಆ ಒಂದು ಜಾತಕಗಳು ಯಾವ ರೀತಿ ನಮಗೆ ಅನುಕೂಲಕರವಾಗಿರುತ್ತೆ ಅಂತ ತಿಳಿಸ್ಕೊಡೋದೇ ಒಂದು ವಿಚಾರ. ಅದಕ್ಕೆ ಟೈಟ್ಲು ಉತ್ತಮ ದಾಂಪತ್ಯ ಅಂತಲೇ ಹಾಕಿದ್ದೀನಿ. ಒಂದು ಸ್ಯಾಂಪಲ್ ಬಂದಿತ್ತು, ಒಂದೆರಡು ಜಾತಕಗಳು ಗಂಡು ಹೆಣ್ಣು ಮ್ಯಾಚಿಂಗ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರ್ತಕ್ಕಂಥ ಮ್ಯಾಚಿಂಗು, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಜಾತಕಗಳು ಕೂಡ ಹೌದು ಇದು. ನೋಡಿ, ಇಲ್ಲಿ ಗಂಡು ಹೆಣ್ಣು ಗಣಕುಟುಗಳು 28 ಬರ್ತದೆ. ಟೋಟಲ್ 34ರಲ್ಲಿ 28 ಬರ್ತದೆ. ಆ 28 ಗಣಕುಟುಗಳಲ್ಲಿ ಇವ್ರದ್ದು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಈ ಗಂಡದು ಬಂದು ಭರಣಿ ನಕ್ಷತ್ರ. ಗಂಡಿನ ನಕ್ಷತ್ರ ಬಂದು ಭರಣಿ ನಕ್ಷತ್ರ ಬರ್ತದೆ. ಹೆಣ್ಣಿನ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ಬರ್ತದೆ. ಹೆಣ್ಣದು ಸ್ವಾತಿ ನಕ್ಷತ್ರ, ಗಂಡದು ಭರಣಿ ನಕ್ಷತ್ರ. ಗಂಡದು ಯೋನಿಕೂಟ ಬಂದು ಆನೆ ಬರ್ತದೆ. ಗಂಡದು ಯೋನಿಕೂಟ ಆನೆ, ಹೆಣ್ಣದು ಯೋನಿಕೂಟ ಎಮ್ಮೆ ಬರ್ತದೆ. ಸೊ ಆನೆಗೂ ಎಮ್ಮೆಗೂ ಮಿತ್ರತ್ವ ಬರ್ತದೆ, ಏನು ಶತ್ರುತ್ವ ಇರೋದಿಲ್ಲ. 4ಕ್ಕೆ 3 ಅಂಕ ಬರ್ತದೆ. ತುಂಬ ಉತ್ತಮವಾಗಿದೆ, ಫಸ್ಟ್ ಕ್ಲಾಸ್ ಲೆವೆಲಲ್ಲಿ ಉತ್ತಮವಾದಂಥ ಅಂಕ ಇದು. ತುಂಬ ಚೆನ್ನಾಗಿರುತ್ತೆ, ಅನ್ಯೋನ್ಯವಾಗಿರ್ತಾರೆ. ಅವ್ರ ದಾಂಪತ್ಯ ಜೀವನ, ಸಾಂಸಾರಿಕ ಸುಖ, ದೈಹಿಕ ಸುಖ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಆಪ್ಷನ್ ಬಂದಾಗ, 3 ಬಂದಾಗ. ಮತ್ತು ಗಂಡದು ಮನುಷ್ಯಗಣ ಬರ್ತದೆ. ಇದು ಏನಂತೀವಿ, ಮನುಷ್ಯಗಣ, ದೇವಗಣ, ರಾಕ್ಷಸಗಣ ಅಂತೀವಲ್ಲ, ಆ ಒಂದು ಇದರ ಗಣಗಳಲ್ಲಿ ಗಂಡದು ಮನುಷ್ಯಗಣ ಬರ್ತದೆ, ಹೆಣ್ಣದು ದೇವಗಣ ಬರ್ತದೆ. ಯಾಕಂದರೆ ಈ ಯೋನಿಗೂಟ ಮತ್ತು ಈ ದೇವಗಣ, ರಾಕ್ಷಸಗಣ ಕಂಪಲ್ಸರಿ ನೋಡಲೇಬೇಕು. ಇವೆರಡು ಬಹಳ ಮುಖ್ಯ. ಈ ಗಣಕೂಟಗಳು 18ಕ್ಕಿಂತ ಮೇಲೆ ಬಂದರೆ ಮಾಡ್ಕೋಬೋದು. ಆದರೆ 18, 19, 20 ಅಷ್ಟೊಂದೇನು ಉತ್ತಮ ಇರೋದಿಲ್ಲ. ಮಿನಿಮಮ್ ಒಂದು 25 ಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದು 28 ಆಗಿರೋದ್ರಿಂದ ಸ್ವಲ್ಪ ಉತ್ತಮವಾದಂಥದ್ದು ಇದು. ಆ 28 ಗಣಕೂಟಗಳಿಗೆ, ಅದರಲ್ಲೂ ಆ ಯೋನಿಕೂಟ ಬಂದು 3 ಆನೆ, ಗಣಕೂಟದಲ್ಲಿ ಗುಣದಲ್ಲಿ ಮನುಷ್ಯಗಣ ಬರ್ತದೆ ಹುಡುಗಂದು, ಹೆಣ್ಣದು ದೇವಗಣ ಬರ್ತದೆ. ಸೊ ದೇವಗಣ ಆಗಿರತಕ್ಕಂಥ ಹೆಣ್ಣು ಈ ಒಂದು ಮನುಷ್ಯಗಣ ಗಂಡಿನ ಜೀವನದಲ್ಲಿ ಎಂಟ್ರಿ ಆದರೆ ತುಂಬ ಒಂದು ಉತ್ತಮವಾದಂಥ ಸೌಭಾಗ್ಯ, ಗಂಡಿನ ಒಂದು ಮನೆತನಕ್ಕೆ, ಕುಟುಂಬಕ್ಕೆ ಒಳ್ಳೆಯದಾಗ್ತದೆ. ಅದ್ರ ಜಾತಕನೂ ಅಷ್ಟೇ ರೀತಿ ಚೆನ್ನಾಗಿರಬೇಕು. ಜಾತಕದಲ್ಲಿ ಏನಾದರೂ ಗ್ರಹ ದೋಷಗಳಿದ್ರೆ ಅದು ಸಮಸ್ಯೆ ಆಗ್ತದೆ. ಅದೆಲ್ಲ ಏನೂ ಇಲ್ಲ, ಚೆನ್ನಾಗಿದೆ ಅಂದರೆ ಆ ದೇವಗಣ ಆಗಿದ್ದು ಗ್ರಹ ಕುಂಡಲಿಯಲ್ಲಿ ಗ್ರಹಗಳ ಒಂದು ಫಲನೂ ಚೆನ್ನಾಗಿದೆ ಅಂದರೆ ಖಂಡಿತ ಈ ಹೆಣ್ಣು ಇವ್ರ ಮನೆಗೆ ಹೋದ್ಮೇಲೆ ದೇವಗಣ ಆಗಿರೋದ್ರಿಂದ ಇವರ ಒಂದು ಅಭಿವೃದ್ಧಿ ಎಲ್ಲ ಚೆನ್ನಾಗಾಗ್ತದೆ ಗಂಡಿಗೆ. ಆ ರೀತಿ ಇದು ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗಿರ್ತಕ್ಕಂಥ ಒಂದು ಜಾತಿದೆ. ಇನ್ನು ಗಂಡಿನ ಒಂದು ಜಾತಕದ ವಿಚಾರಕ್ಕೆ ಬರೋದಾದರೆ ಮೀನ ಲಗ್ನ ಬರ್ತದೆ. ಮೀನ ಲಗ್ನಾಧಿಪತಿಗಳು 6ರಲ್ಲಿದ್ದಾರೆ. 6ರಲ್ಲಿ ಸಿಂಹರಾಶಿಯಲ್ಲಿದ್ದಾರೆ, ಮಿತ್ರನ ಮನ. ಸೊ ಸಿಂಹರಾಶಿ ಬಂದು ಗುರುವಿಗೆ ಮಿತ್ರನ ರಾಶಿ, ತುಂಬ ಬಲ ಇರತಕ್ಕಂಥ ರಾಶಿ ಗುರುವಿಗೆ. ಬಟ್ 6ನೇ ಭಾವ ಬಂದು ಅದು ಶತ್ರುಭಾವ, ರೋಗ ಭಾವ ಆಗ್ತದೆ. ಬಟ್ ಇದು ಯಾವುದೇ ರೀತಿ ಏನು ರೋಗ ಇದಕ್ಕೆಲ್ಲ ಏನು ತೊಂದರೆ ಆಗೋದಿಲ್ಲ. ಯಾಕೆಂದರೆ ಸಿಂಹರಾಶಿ ಗುರುವಿಗೆ 6ನೇ ಮನೆ ತುಂಬ ಉತ್ತಮವಾದಂತೆ ಸಿಂಹರಾಶಿ ಆಗಿರೋದ್ರಿಂದ, ಮಿತ್ರನ ಮನೆ ಆಗಿರೋದ್ರಿಂದ. ಮತ್ತು ಈ ಒಂದು 6ನೇ ಮನೆ ಅಧಿಪತಿ ಸೂರ್ಯ ಬುಧನ ಜೊತೆ ಇದ್ದುಕೊಂಡು 3ನೇ ಮನೆ, ಬುಧಾದಿತ್ಯ ಯೋಗದಲ್ಲಿ 3ನೇ ಮನೆ ರವಿಗೆ ಉತ್ತಮವಾದಂಥ ಮನೆ, ಬುಧಾದಿತ್ಯ ಯೋಗದಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ಏನು ಒಂದು ಗುರುವಿಗೆ 6ನೇ ಮನೆಗೆ ಬಂದರೆ ಏನು ಫಲ ಇರುತ್ತೆ ಅಂದರೆ ಸ್ವಲ್ಪ ಹೊರಟು ಸ್ವಭಾವ ಇರ್ತದೆ ಹುಡುಗಂದು. ಸ್ವಲ್ಪ ದೊಡ್ಡವರು ಗುರು ಹಿರಿಯರಿಗೆ ಸ್ವಲ್ಪ ಗೌರವ ಕೊಡೋದು, ಸ್ವಲ್ಪ ಕೋಪ, ಮುಂಗೋಪ, ಟೆಂಪರು ಇದು ಜಾಸ್ತಿ ಇರ್ತದೆ. ಆ ಒಂದು ಕೆಟ್ಟ ಗುಣ ಬಿಟ್ಟರೆ ಇನ್ನೇನು ಅಂತ ಒಂದು ಈ ಒಂದು 6ನೇ ಭಾವದಿಂದ ಇನ್ನು ಕೆಟ್ಟ ಪರಿಸ್ಥಿತಿ ಉಂಟಾಗೋದಿಲ್ಲ. ಅದು ಬಿಟ್ಟರೆ ಯಾವುದೇ ಕೆಟ್ಟ ದೃಷ್ಟಿನಿಲ್ಲ. ಲಗ್ನಾಧಿಪತಿ ಮೇಲೆ ಕುಜನ ದೃಷ್ಟಿನೂ ಇಲ್ಲ, ಶನಿಯ ದೃಷ್ಟಿನೂ ಇಲ್ಲ. ಹಾಗಾಗಿ ಇದು ಲಗ್ನಾಧಿಪತಿ ಹುಡುಗ ಸೇಫ್ ಆದ. ಇನ್ನು ಹುಡುಗನ ಶ್ರೀಮಂತಿಕೆ ವಿಚಾರ, ಉದ್ಯೋಗದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯಲ್ಲಿ ರಾಹು ಇದ್ದಾನೆ. 10ನೇ ಮನೆ ಅಧಿಪತಿ ಗುರು 6ರಲ್ಲಿದ್ದಾನೆ ಸಿಂಹ ಒಂದು ರಾಶಿಯಲ್ಲಿ. ಸಿಂಹರಾಶಿ ಅಧಿಪತಿ ರವಿ ಹೋಗಿ ಬುಧನ ಜೊತೆ 3ನೇ ಮನೆಯಲ್ಲಿ ವಿಕ್ರಮ ಸ್ಥಾನದಲ್ಲಿರೋದ್ರಿಂದ ಇದು ಉತ್ತಮವಾದಂಥ ಒಂದು ಉದ್ಯೋಗ ಸಂಪಾದನೆ ಮಾಡಿಕೊಂಡು. ಯಾಕಂದರೆ ಧನಸ್ಥಾನಾಧಿಪತಿ ಕುಜ ಕೇಂದ್ರ ಸ್ಥಾನ 4ರಲ್ಲಿದ್ದಾನೆ. 9ನೇ ಮನೆ ಅಧಿಪತಿ ಆಗಿ 2ನೇ ಮನೆ ಅಧಿಪತಿಗೆ ಕುಜ 4ನೇ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಭೂಮಿ ಯೋಗ ಎಲ್ಲ ಇರುತ್ತೆ. ಬಟ್ ರಾಹು ನೋಡ್ತಾ ಇದ್ದಾನೆ. ರಾಹು ನೋಡಿದ್ರು ಈ ರಾಹು ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ ಕೋದಂಡ ಯೋಗ ಆಯಿತು. ಕೋದಂಡ ರಾಹು ಯೋಗ ಅಂತೀವಿ ಇದನ್ನು. ಗುರುವಿಂದು ಪಂಚಮ ದೃಷ್ಟಿ ರಾಹು ಮೇಲೆ ಬಿದ್ದರೆ ಅದು ರಾಹು ಧನುರಾಶಿಗೆ ಬಂದರೆ ರಾಹು ದೋಷ ನಿವಾರಣೆ ಆಗ್ತದೆ. ಸೊ ಕೋದಂಡ ರಾಹು ಯೋಗ ಆಗ್ತದೆ. ಈ ಯೋಗ ಇದ್ದವರಿಗೆ ಜಾತಕದಲ್ಲಿ ತುಂಬ ಉತ್ತಮ ಸಾಧನೆ ಮಾಡ್ತಾರೆ. ಮತ್ತು 11ನೇ ಮನೆಯಲ್ಲಿ ಶನಿ, ಲಾಭಸ್ಥಾನಾಧಿಪತಿ ಶನಿ ಸ್ವಕ್ಷೇತ್ರದಲ್ಲಿ ಮಕರದಲ್ಲೇ ಇರೋದ್ರಿಂದ ಉತ್ತಮವಾದಂಥ ಭೂಮಿ, ಉತ್ತಮವಾದಂಥ ಉದ್ಯೋಗ, ಉತ್ತಮವಾದಂಥ ಆಯುಷು, ಆರೋಗ್ಯ ಎಲ್ಲ ವೃದ್ಧಿ ಆಗ್ತದೆ ಹುಡುಗನಿಗೆ. ಸೊ ಜಾತಕದಲ್ಲಿ ಹುಡುಗನ ಒಂದು ಯೋಗ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಂಗಾಗಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಚಂದ್ರ ಇದ್ದು, ಮತ್ತು ಶುಕ್ರ 3ನೇ ಮನೆ ಅಧಿಪತಿಯಾಗಿ ಶುಕ್ರ 2ನೇ ಮನೆಯಲ್ಲೇ ಇರೋದ್ರಿಂದ
ದುಡ್ಡು ಕಾಸು ವ್ಯವಹಾರದಲ್ಲೆಲ್ಲ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಸಂಪಾದನೆ ಮಾಡ್ಕೊತಾರೆ. ಯಾಕಂದರೆ 2ನೇ ಮನೆ ಅಧಿಪತಿ ಕುಜನೂ ಚೆನ್ನಾಗಿದೆ, 4ನೇ ಮನೆ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಹುಡುಗನ ಜಾತಕ ಇನ್ನು ಆಯುಷ ವಿಚಾರದಲ್ಲಿ ಅಂತಂದರೆ ಆಯುಷ 8ನೇ ಮನೆ ಅಧಿಪತಿ ಶುಕ್ರ 2ರಲ್ಲಿದ್ದಾನೆ. ಸೊ ಶುಭ ಗ್ರಹ ಜೊತೆ ಇದ್ದಾನೆ, ಕೆಟ್ಟ ದೃಷ್ಟಿಯನ್ನು ಸಮಸ್ಯೆ ಇಲ್ಲ ಇಲ್ಲಿ. ಹಾಗಾಗಿ ಆಯುಷು ಎಲ್ಲ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಉತ್ತಮ ಕೆಲಸ ಇದೆ. ಹುಡುಗ ಮದುವೆಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಹುಡುಗಿ ಜಾತಕ ವಿಚಾರಕ್ಕೆ ಬರೋದಾದರೆ ಹುಡುಗಿ ಜಾತಕದ್ದು ಕಟಕ ಲಗ್ನ ಆಗ್ತದೆ. ಕಟಕ ಲಗ್ನಾಧಿಪತಿ ಈ ಚಂದ್ರ ಬಂದು ಇದು ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ತುಲಾ ರಾಶಿಯಲ್ಲಿ ಬಂದು 4ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಜೊತೆಯಲ್ಲಿ ರಾಹು ಇದ್ದಾನೆ. ರಾಹು ಜೊತೆ 4ನೇ ಮನೆಯಲ್ಲಿ ರಾಹು ಇರೋದು ಸ್ವಾತಿ ನಕ್ಷತ್ರದಲ್ಲೇ ಚಂದ್ರ ಇರೋದ್ರಿಂದ, ರಾಹು 4ಕ್ಕೆ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಅಷ್ಟೊಂದೇನು ಕೆಟ್ಟ ಪರಿಣಾಮ ಇರೋದಿಲ್ಲ. ಯಾಕೆಂದರೆ ಲಗ್ನಾಧಿಪತಿ ರಾಹು ಕೇಂದ್ರ ಸ್ಥಾನದಲ್ಲಿ 4ರಲ್ಲೇ ಇರೋದ್ರಿಂದ, ಮತ್ತು 4ನೇ ಮನೆ ಅಧಿಪತಿ ಶುಕ್ರ ಲಗ್ನಕ್ಕೆ ಬಂದಿದ್ದಾನೆ. ಲಗ್ನಾಧಿಪತಿ 4ಕ್ಕೆ, 4ನೇ ಮನೆ ಅಧಿಪತಿ ಲಗ್ನಕ್ಕೆ ಹೋಗಿರೋದ್ರಿಂದ ಮುಂದಕ್ಕೊಂದು ವರ್ಗಾವಣೆ ಆಯಿತು. ಸೊ ಧನಸ್ಥಾನಾಧಿಪತಿ ರವಿ ಲಗ್ನಕ್ಕೆ ಬಂದ, ತುಂಬ ಅದು ಶುಭಯೋಗನೇ ಆಯಿತು, ಏನು ತೊಂದರೆ ಆಗಿಲ್ಲ. ಆದ ಕಾರಣ ಇದು ಹುಡುಗಿಗೆ ಈ ಒಂದು ಭೂಮಿ ಯೋಗ ಮತ್ತು ಮಾತೃ ಪ್ರೀತಿ ಮತ್ತು ಒಳ್ಳೆಯ ಬುದ್ಧಿ ಜ್ಞಾನ, ಮನೆ ಸ್ವಂತ ಮನೆ ಎಲ್ಲ ಯೋಗ ಚೆನ್ನಾಗಿರುತ್ತೆ. ಇನ್ನು ಹುಡುಗಿ ಎಜುಕೇಷನ್ ವಿಚಾರಕ್ಕೆ ಬರೋದಾದ್ರೆ ಅಷ್ಟೇ ಚೆನ್ನಾಗಿ ಒಳ್ಳೆ ಎಜುಕೇಷನ್ ಮಾಡಿರ್ತಕ್ಕಂಥ ಹುಡುಗಿನೇ. ಕೆಲಸ ಎಲ್ಲ ಕೆಲ್ಸಕ್ಕೆ ಹೋಗತಕ್ಕಂಥ ಹುಡುಗಿನೇ. ಯಾಕಂದರೆ 10ನೇ ಮನೆ ಅಧಿಪತಿ ಕುಜ 5ರಲ್ಲಿ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋಣದಲ್ಲೇ ಇದ್ದಾನೆ. ಹಾಗಾಗಿ ಉತ್ತಮವಾದಂಥ ಉದ್ಯೋಗ ಸಂಪಾದನೆ ಮಾಡಿಕೊಂಡು ನೋಡಿ, ಸಪ್ತಮಾಧಿಪತಿ ಶನಿ ಅಷ್ಟಮಾಧಿಪತಿ ಶನಿಯಾಗಿ ಮೂಲ ತ್ರಿಕೋಣ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಮೀನ ರಾಶಿಯಲ್ಲಿ. ತುಂಬ ಉತ್ತಮವಾದಂಥ ಯೋಗ ಇದು. ಶನಿ 9ನೇ ಮನೆಯಲ್ಲಿ ಬಂದಿರೋದು ಭಾಗ್ಯಸ್ಥಾನದಲ್ಲಿ. ಸಪ್ತಮಾಧಿಪತಿಗೆ ಇವನ ಗಂಡನಿಗೆ ಆಯುಷು, ಈಕೆಯ ಗಂಡನಿಗೆ ಆಯುಷು ವೃದ್ಧಿ ಆಗ್ತದೆ. ಒಳ್ಳೆ ಉತ್ತಮವಾದಂಥ ಶ್ರೀಮಂತ ಯೋಗ ಖಂಡಿತ ಇರ್ತದೆ. ಅದೇ ರೀತಿ ಈ ಜಾತಕ ಮ್ಯಾಚಿಂಗ್ ಆಗಿದೆ. ಇನ್ನು ನೋಡಿ, ಈ ಜಾತಕದಲ್ಲಿ ಅಷ್ಟೇ ಹುಡುಗಿಗೂ ಗುರು 6ನೇ ಮನೆಯಲ್ಲಿದೆ. ಈ ಹುಡುಗನ ಗುರು 6ನೇ ಮನೆ, ಲಗ್ನಾಧಿಪತಿಯಾಗಿ 6ನೇ ಮನೆ. ಬಟ್ ಈ ಹುಡುಗಿಗೆ 6ನೇ ಮನೆ ಮತ್ತು 9ನೇ ಮನೆ ಅಧಿಪತಿಯಾಗಿ 6ರಲ್ಲೇ ಇದ್ದಾನೆ ಧನುರಾಶಿಯಲ್ಲಿ. ತುಂಬ ಸ್ಟ್ರಾಂಗ್ ಆಗಿದೆ. ಧನುರಾಶಿ ಗುರುವಿಗೆ ಮೂಲ ತ್ರಿಕೋಣ ಮತ್ತು ಸ್ವಕ್ಷೇತ್ರ ಆಗಿ ತುಂಬ ಸ್ಟ್ರಾಂಗ್ ಆಗಿ ಇರ್ತಾನೆ ಗುರು. ಇಲ್ಲಿ ಏನು ತೊಂದರೆ ಇರೋದಿಲ್ಲ. ಇನ್ನು 2ನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಬುಧ ಇದ್ದಾನೆ, ಧನಸ್ಥಾನದಲ್ಲಿ. ಅದು ಒಂದು ಉತ್ತಮವಾದಂಥ ಮಾತು, ಉತ್ತಮವಾದಂಥ ಸೌಂದರ್ಯ ಎಲ್ಲ ಈ ಹುಡುಗಿಗೆ ತುಂಬ ಚೆನ್ನಾಗಿ ಇರ್ತದೆ. ಹಾಗಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬ, ಯಾಕಂದರೆ ಕೈಲಿ ಯಾವುದೇ ರೀತಿ ಕುಜದೋಷವೂ ಇಲ್ಲ. ಯಾಕೆಂದರೆ ಇಲ್ಲಿ ಮಾಂಗಲ್ಯಕಾರಕ ಕುಜ ಪಂಚಮದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ. ಲಗ್ನದಲ್ಲಿ ಶುಕ್ರ ಇದ್ದಾನೆ, ರವಿ ಇದ್ದಾನೆ. ಸಪ್ತಮ ಅಷ್ಟಮ ಎಲ್ಲ ಚೆನ್ನಾಗಿದೆ, ಖಾಲಿ ಇದೆ ಅಂತಂದಲ್ಲ. ಯಾವುದೇ 12ರಲ್ಲೂ ಯಾವುದೇ ಕೆಟ್ಟ ಗ್ರಹ ಇಲ್ಲ. ಹಂಗಾಗಿ ಜಾತಕ ಚೆನ್ನಾಗಿರೋದ್ರಿಂದ ಇವರಿಬ್ಬರಿಗೂ ಮ್ಯಾಚಿಂಗ್ ಆಗಿ ಬರ್ತಾಯಿದೆ. 28 ಗಣಕೂಟ ಬರ್ತಾಯಿದೆ. ಸೊ ಇಬ್ಬರು ಮದುವೆ ಮಾಡ್ಕೊಳ್ಳೋದಕ್ಕೆ ಸಕ್ಸಸ್, ಏನು ತೊಂದರೆ ಇಲ್ಲ. ಯಾಕೆ ಗಂಡನಿಂದನೂ ಈಕೆಗೆ ಏನು ತೊಂದರೆ ಇಲ್ಲ, ಯಾಕೆ ಚೆನ್ನಾಗಿದೆ. ಯಾವುದೇ ಒಂದು ಚಂದ್ರ ಇಲ್ಲಿಗೆ ಸಪ್ತಮಕ್ಕೂ ಲಗ್ನಕ್ಕೂ ಯಾವುದೇ ಕೆಟ್ಟ ಗ್ರಹಗಳ ದೋಷ ಬಂದಿಲ್ಲ. ಲಗ್ನಾಧಿಪತಿಗೂ ಆಗಲಿ ಸಪ್ತಮಾಧಿಪತಿಗೂ ಏನೋ ದೋಷ ಬಂದಿಲ್ಲ, ಚೆನ್ನಾಗಿದೆ. ಹಾಗಾಗಿ ಈ ಹುಡುಗನ ಜಾತಕದಲ್ಲೂ ಅಷ್ಟೇ ಸಪ್ತಮಾಧಿಪತಿ ಬುಧ ನೋಡಿ, ಇಲ್ಲಿ ಹುಡುಗನ ಜಾತಕದಲ್ಲಿ ಮೀನವಿಗೆ ಸಪ್ತಮಾಧಿಪತಿ ಬುಧ 3ನೇ ಮನೆಯಲ್ಲಿ ರವಿ ಜೊತೆ ಇದ್ದಾನೆ. ಹಾಗಾಗಿ ಬುಧಾದಿತ್ಯ ಯೋಗ ಆಗ್ತದೆ. ಉತ್ತಮವಾದಂಥ ಒಳ್ಳೆ ಶ್ರೀಮಂತ ಇರತಕ್ಕಂಥ ಹುಡುಗ ಈಕೆಗೆ ಸಿಗೋ ಈ ಹುಡುಗನಿಗೆ ಶ್ರೀಮಂತಿಕೆ ಇರತಕ್ಕಂಥ ಹುಡುಗಿ ಈ ಹುಡುಗನಿಗೆ ಸಿಗುವಂಥ ಚಾನ್ಸಸ್ಸು. ಶುಕ್ರನ ಮನೆಯಲ್ಲಿರೋದ್ರಿಂದ ಒಂದು ಸುಂದರವಾದಂಥ ಸುಂದರ ಇರ್ತಕ್ಕಂಥ ಹುಡುಗಿನೇ ಈ ಹುಡುಗನಿಗೆ ಸಿಗುವಂಥ ಒಂದು ಎಲ್ಲ ಚಾನ್ಸಸ್ಸು. ಅದೇ ರೀತಿ ಈ ಹುಡುಗಿಗೆ ಮ್ಯಾಚ್ ಆಗಿರೋದು. ಈ ರೀತಿ ಜಾತಕದಲ್ಲಿ ನಾವು ನೋಡಿ, ಈ ಜಾತಕದಲ್ಲಿ ಶನಿ ಇಬ್ರಿಗೂ ಚೆನ್ನಾಗಿದೆ. ಶನಿ ಈ ಹುಡುಗಿಗೆ 9ನೇ ಮನೆಯಲ್ಲಿ, ಈ ಹುಡುಗನಿಗೆ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ತುಂಬ ಒಂದು ಉತ್ತಮವಾದಂಥ ಆರೋಗ್ಯ, ಆಯುಷ್ಯ, ಭೂಮಿ ಯೋಗ ಎಲ್ಲ ಚೆನ್ನಾಗಿ ಇವರಿಗೆ ಒನಗೂಡುತ್ತದೆ. ಇದು ಒಂದು ಗಂಡು ಹೆಣ್ಣಿನ ಒಂದು ಜಾತಕಗಳ ವಿಶ್ಲೇಷಣೆ ಮತ್ತು ಮ್ಯಾಚಿಂಗ್. ಭರಣಿ ನಕ್ಷತ್ರ, ಯೋನಿಕುಟ ಮತ್ತು ಮನುಷ್ಯಗಣ, ರಾಕ್ಷಸಗಣ ಅಂತೀವಲ್ಲ, ಇದು ದೇವಗಣ ಹುಡುಗಿದು, ಮನುಷ್ಯಗಣ ಹುಡುಗಂದು ಆನೆ ಎಮ್ಮೆ ಬರ್ತದೆ, 3 ಬರ್ತದೆ. ತುಂಬ ಉತ್ತಮ ದಾಂಪತ್ಯ ಇರ್ತದೆ. 28 ಗಂಡುಕೂಟ ಬಂದಿದೆ. ಒಂದು ಜಾತಕನೂ ಮ್ಯಾಚಿಂಗ್ ಆಗಿದೆ. ಆರಾಮಾಗಿ ಮದುವೆ ಆಗ್ಬೋದು, ಸಂತೋಷವಾಗಿ ಬಾಳ್ಬೋದು, ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟ ವೈಮನಸ್ಸು ಬರೋದ್ರೆ ಸಹಜ. ಯಾಕೆಂದರೆ ಇಲ್ಲಿ ಲಗ್ನದಲ್ಲಿ ಹುಡುಗಿಗೆ ರವಿ ಇರೋದ್ರಿಂದ, ಮತ್ತು ಇಲ್ಲಿ ಸಪ್ತಮಾಧಿಪತಿ ಬುಧ ಈ ಹುಡುಗನ ಜಾತಕದಲ್ಲೂ ರವಿ ಜೊತೆ ಇರೋದ್ರಿಂದ ಒಂದು ಸ್ವಲ್ಪ ಈಗೋ, ಕೋಪ, ಶಾರ್ಟ್ ಟೆಂಪರ್ ಆ ರೀತಿ ಮನಸ್ತಾಪಗಳು ಬರ್ತದೆ. ಅವೆಲ್ಲ ಏನು ತೊಂದರೆ ಆಗೋದಿಲ್ಲ. ತುಂಬ ದಾಂಪತ್ಯಕ್ಕೆ ಏನು ಇದಾಗೋದಿಲ್ಲ. ಇರೋವರೆಗೂ ಸಣ್ಣ ಪುಟ್ಟ ಕೋಳಿ ಜಗಳ ಅಂತೀವಲ್ಲ, ಆ ರೀತಿ ಆಡ್ತಾ ಇರ್ತಾರೆ, ಹೋಗ್ತಾ ಇರ್ತದೆ, ಏನು ತೊಂದರೆ ಆಗೋದಿಲ್ಲ. ಅದು ಇನ್ನು ಅದು ಬಿಟ್ಟರೆ ಎಲ್ಲ ಓಕೆ, ಚೆನ್ನಾಗಿದೆ, ಉತ್ತಮವಾಗಿದೆ. ಆರಾಮಾಗಿ ಮದುವೆಯಾಗಿ ಸುಖವಾಗಿ ಬಾಳ್ಬೋದು. ದಯವಿಟ್ಟು ನೋಡಿ, ಈ ಥರ ನಿಮ್ಮ ಜಾತಕದಲ್ಲೂ ನೋಡ್ಕೊಂಡು ನೀವು ಮಾಡ್ಕೋಬೋದು. ಕಂಪೇರ್ ಮಾಡ್ಕೊಂಡು ಜಾತಕ ಕಂಪೇರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಒಳ್ಳೆಯದಾಗಲಿ.